ಅಕ್ಕ, ಎಲ್ಲಿ ಹುಡ್ಕುದ್ರು ನನ್ನ ಮಗಳು ಇನ್ಫಾರ್ಮೇಶನ್ ಏನಿಯ ಸಿಕ್ತಿಲ್ವಲ್ಲಕ್ಕ. ಎಲ್ಲಿ ಹೋಗ್ಬಿಟ್ಟವಳೆ ಏನು ಕತೆ ಅಂತ ನನಗೆ ಗೊತ್ತಾಗ್ತಿಲ್ಲಕ್ಕ. ಎಲ್ಲಿ ಏನು ಎತ್ತ ಅಂತ ಹೇಳ್ಬಿಟ್ಟು ಆ ಹೆಂಗಾರ ಮಾಡ್ಬಿಟ್ಟು ಹುಡುಕ್ಲೇಬೇಕು ನನ್ನ ಮಗಳನ್ನ, ನನ್ನ ಮೊಮ್ಮಗನ್ನ. ಎಲ್ಲೋಗೋರ ಗೊತ್ತಿಲ್ಲ. ನನ್ನ ಅಳಿಯೋನ್ ಕೇಳಿದ್ರು ನಂಗೇನು ಗೊತ್ತು ಅಂತ ಹೇಳ್ದ. ನೀನು ನೋಡ್ದಂಗೆ ಏನಿಯ ಇನ್ನ ಆ ಲಕ್ಷ್ಮೂ ಸಮೇತನೂ ನಂಗೆ ಗೊತ್ತಿಲ್ಲ ಅಂದ್ಲು. ಅವಳ ಜೊತೆಗಿರೋಳು ನನಗೆ ಗೊತ್ತಿಲ್ಲ ಅಂದ್ಲು. ಊರಾಗ ಯಾರಿಗೂ ಏನೂ ಗೊತ್ತಿಲ್ಲ ಎಲ್ಲವಳೆ ನನ್ನ ಮಗಳು ಅಂತ. ದೇವಸ್ಥಾನ ನೋಡಿದ್ರೆ ಅಲ್ಲೂ ಇಲ್ಲ. ಹಾಂ, ನನಗೆ ಯಾಕೋ ಡೌಟ್ ಬರ್ತೈತೆ. ಆಮೇಲಿಂದ ಕಮಲಿ ಜೊತೆಗೆ ಹೋಗಿ ಕಮಲಿ ತಗೆನ ಮಾತಾಡ್ತಿದ್ರು ಅಂತ ಹೇಳ್ಬಿಟ್ಟು ಸಾವುಕಾರು ಮನೆ ಕೆಲಸ ಮಾಡ್ತಾರಲ್ಲ, ಅವ್ರು ಹೇಳಿಲ್ವೇ ಕಮಲಿ ಕರ್ಕೊಂಡು ಹೋದ್ಲು ಅಂತ. ಕಮಲಿನ ಹುಡ್ಕಕ್ಕೆ ಹೋದ್ರೆ ಕಮಲಿನೂ ಕಾಣ್ತಿಲ್ಲ ಎಲ್ಲೂನು. ಅಂದರೆ ಏನೋ ಆಗೈತಿ ಅಂತ ಅನ್ನಿಸ್ತಾಯ್ತು ನನಗಂತೂ. ಇಲ್ಲ ಊರು ಬಿಟ್ಬಿಟ್ಟು ಹೊಂಟೋಗಿರ್ತಾರೆ, ಇಲ್ಲ ಏನೋ ಹೆಚ್ಚಿಗಿಚ್ಚಿ ಕಮ್ಮಿ ಆಗೈತಿ. ಯಾಕೋ ನನ್ನ ಮನಸ್ಸಿಗೆ ಯಾಕೋ ಒಂಥರ ಅನ್ನಿಸ್ತೈತೆ, ಯಾಕೋ ಸರಿ ಇಲ್ಲ ಏನೋ ಅನ್ನಿಸ್ತಾಯ್ತು ನನಗಂತೂ. ಅದಕ್ಕೆ ನೆನೆಯ ಕಣಕ, ನೀನು ಬಂದರೆ ಹಂಗೆ ನೆನೆಯ ಸರ್ನ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಬಿಟ್ಟು ಬರೋಣ. ಹೂ ಕಣಕ್ಕ, ನನಗೂ ಯಾಕೋ ಹಂಗೆ ಅನ್ನಿಸ್ತೈತೆ. ಕೇಳೋರಿಲ್ಲ ಯಾರಣ್ಣುವೆ ಅಂತಂದ್ರೆ ಏನಾಯ್ತದ ಏನೋ. ಆಗಲೇ ಒಂದು 15 ದಿನದ ಮ್ಯಾಲ ಆಯ್ತಲ್ವ ಕಾಣೆ ಆಗ್ಬಿಟ್ಟು. ಬಾ ಪೊಲೀಸರ್ಗೆ ಹೇಳಿದ್ರೆ ಅವರೇ ಏನೇ ಹುಡುಕ್ ಕೊಡ್ತಾರ ತಗಿ. ಇನ್ನೇನಕ್ಕ ಮಾಡ್ತೀಯ, ನಮ್ಮ ಕೈಲಂತ ಏನು ಹುಡ್ಕಕ್ಕಾಯ್ತದ? ಅದೇನೇ ಮತ್ತೆ ಆಗೋದಿಲ್ಲ, ಏನೂ ಇಲ್ಲ. ನೋಡೋಣ ಇರು. ಬಾ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಹಿಂಗೆ 15 ದಿನ ಆಯಿತು ಹಿಂಗೆ ಒಬ್ಬರಿಬ್ರು ಏನೋ ಹಿಂಗೆ ಆಗೋಗ್ಬಿಟ್ಟವ್ರೆ, ಕಳೆದೋಗ್ಬಿಟ್ಟವ್ರೆ, ಇಲ್ಲಿ ಗಂಟ ಬಂದಿಲ್ಲ ಅಂತ ಹೇಳನಿ. ಅವ್ರು ಏನು ಹೇಳ್ತಾರೋ ನೋಡೋದು ಅವಾಗ. ಹಂಗು ಹಿಂಗು ಅಂತ ಹೇಳಿದ್ರೆ ಆಮೇಕಿಂತ ವಿಚಾರ ಮಾಡನಿ. ಪೊಲೀಸ್ನವ್ರು ಎಲ್ಲಿದ್ರು ಕೊಟ್ಟೇ ಕೊಡ್ತಾರೆ. ಬಾಕ ಸುಮ್ಕೇನಿಯ, ಎಲ್ಲಿದ್ರು ಕೊಡ್ತಾರೆ. ಏನು ಮಾಡೋಕ್ಕಾಯ್ತದೆ? ಎಲ್ಲಿದ್ರು ಅವ್ರೇನು ಹುಡುಕ್ತಿದ್ದಂಗೆ ಇರ್ತಾರೆ. ಅವ್ರಿಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಮಗೆ ಗೊತ್ತಿರ್ತದೆ. ಬಾ ಸುಮ್ಕೇನೇನೆ. ಬಾ ಹೋಗನಿ. ಸಾ ಸಾ ಮೇಡಮರೇ, ಸಾ. ಹೇಳಿ, ಏನಾಗಬೇಕಿತ್ತು? ಮೇಡಮರೇ, ನನ್ನ ಮಗಳು ಹಂಗೇನೇನಿಯ ಮೊಮ್ಮಗ ಇಬ್ರು ಕಳೆದೋಗ್ಬಿಟ್ಟವ್ರೆ. ಎಲ್ಲಿ ಹುಡುಕಿದ್ರು ಸಿಗ್ತಾ ಇಲ್ಲ. ಏನು ಮಾಡಿದ್ರು ಸಿಗ್ತಾ ಇಲ್ಲ. ಅದಕ್ಕೆ ಕಂಪ್ಲೇಂಟ್ ಕೊಡನಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಹೌದಾ? ಎಷ್ಟು ದಿನ ಆಯಿತು ಕಳೆದೋಗಿ? ಒಂದು 15 ದಿನ ಆಯಿತು ಮೇಡಮ್ರೆ. ಒಂದು 15-20 ದಿನದಿಂದನೂ ಕಾಣ್ತಿಲ್ಲ ಅವರು. ನಾನು ಕಂಡಂಗೆ ಒಂದು 15 ದಿನದಿಂದ ಅವ್ರು ನಮ್ಮ ಕಣ್ಣಿದ್ರಿಗೆ ಏನೇ ಕಂಡಿಲ್ಲ. ಬುಡು ಇಲ್ಲೇ ಎಲ್ಲ ಇರ್ತಾರೆ ಅಂತ ಅನ್ಕೊಂಡು ಸುಮ್ಮನಿದ್ವಿ. ಅದು ಬೇರೆ ಇಲ್ಲಿ ಕೇಸ್ ಆಗಿತ್ತು ಮೇಡಮರೇ. ಇಲ್ಲಿ ಪೊಲೀಸ್ ಸ್ಟೇಷನಾಗೆ ಊರು ಬಿಟ್ಬಿಟ್ಟು ಹೋಗಂಗಿಲ್ಲ ಅವರು. ಊರಾಗೆ ಏನೇ ಇರಬೇಕು. ನಾನು ಊರಾಗೆ ಎಲ್ಲೋ ಇರ್ತಾರೆ ಅನ್ಕೊಂಡು ಸುಮ್ಮನಿದ್ದೆ. ಆದರೆ 15 ದಿನ ಆದರೂ ಎಲ್ಲೂ ಕಾಣಲಿಲ್ವಲ್ಲ. ಅದಕ್ಕೆ ಬಂದ್ಬಿಟ್ಟು ನಿಮ್ಮ ಕಂಪ್ಲೇಂಟ್ ಕೊಡನಿ ಅಂತ ಹೇಳ್ಬಿಟ್ಟು ಬಂದ್ವಿ. ಹೌದಾ? ಅವ್ರ ಫೋಟೋ, ಅವ್ರ ಡೀಟೇಲ್ಸ್ ಎಲ್ಲನೂ ಕೊಡಿ. ಅಂದಾಗೇನೆ ಮಗಳು ಮೊಮ್ಮಗ ಇಬ್ರು ಕಾಣೆ ಆಗವ್ರಾ? ಹೌದು ಮೇಡಮರೇ, ಅವರಿಬ್ರು ಕಾಣೆ ಆಗೋಗ್ಬಿಟ್ಟವ್ರೆ. ಹೌದಾ? ನಾವು ನಿನ್ನೆ ತಾನೇ 2 ಡೆಡ್ ಬಾಡಿನ ನಾವು ಸುಟ್ಟಾಕಿದ್ವಿ. ಅಂದರೆ ಅದು ಅನಾಥ ಶವಗಳಿರ್ಬೋದು ಅಂತ. ಯಾರೋ ಟ್ರೈನ್ಗೆ ತಲೆ ಕೊಟ್ಬಿಟ್ಟು ಮುಖ ಏನೋ ಗುರ್ತು ಸಿಗ್ತಾ ಇರಲಿಲ್ಲ. 15 ದಿನ ಎಲ್ಲ ಇಟ್ಕೊಂಡಿದ್ವಿ ನಾವು. 15 ದಿನನೋ 16 ದಿನ ಇಟ್ಕೊಂಡಿದ್ವಿ ಪೊಲೀಸ್ ಸ್ಟೇಷನಾಗೆ. ಇಟ್ಕೊಂಡ್ಬಿಟ್ಟು ಅವ್ರದ್ದೆಲ್ಲ ಸರ್ಚ್ ಮಾಡಿ ನೋಡಿದ್ವಿ. ಅವ್ರ ಬಗ್ಗೆ ಯಾವ ಡೀಟೇಲ್ಸ್ ನಮಗೆ ಸಿಗಲಿಲ್ಲ. ಸುಮಾರು ದಿನ ಇಟ್ಕೊಂಡ್ವಿ. ಆಮೇಲೆ ಅನಾಥ ಶವ ಅಂತ ಅಂದ್ಕೊಂಡು ನಾವೇ ದಫನ್ ಮಾಡಿಬಿಟ್ವಿ. ಅಕಸ್ಮಾತ್ ಏನಾದ್ರೂ ಅಯ್ಯಯ್ಯೋ 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 ನನ್ನ ಮಗಳು ಸತ್ತೋಗ್ಬಿಟ್ಲೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಹಲೋ ಹಲೋ ಹಲೋ, ನಾನು ಸತ್ತೋದ್ಗವ್ರೆ ಅಂತ ನಾನು ಹೇಳ್ತಿಲ್ಲ. 2 ಡೆಡ್ ಬಾಡಿ ಸಿಕ್ಕಿದ್ವು, ನಾವೇ ಅದನ್ನ ದಫನ್ ಮಾಡಿದ್ವಿ ಅಂತ ಹೇಳಿದ್ವು ಅಷ್ಟೇನೆ. ಅಯ್ಯೋ, ನಾವೇ ನಿಮ್ಮ ಮಗಳೇ ಸತ್ತೋಗೋಳೆ ಅಂತ ಹೇಳಿದ್ವಾ? ಒಂದು ಹುಡುಗ ಒಂದು ಹುಡುಗಿ ಬಾಡಿ, ಇಬ್ರು ಬಾಡಿನೂ ಸಿಕ್ತು. ಅದಕ್ಕೇನೆ ಅದ್ರ ಬಗ್ಗೆನೇ ಹೇಳ್ದೆ ಅಷ್ಟೇನೆ. ನೀವು 15 ದಿನ ಅಂತ ಹೇಳಿದ್ರಲ್ಲ, ನಮಗೂ ಬಾಡಿ ಸಿಕ್ಕಿ ಒಂದು 15-16 ದಿನ ಆಯಿತು ನಮಗೂ ಬಾಡಿ ಸಿಕ್ಕಿ. ನಾವು ಹಂಗೇನೆ ಅದನ್ನು ನಿನ್ನೆ ತಾನೇ ಮಾಡಿದ್ವಿ ದಫನ್ ನಾವು. ಇನ್ನೇನು ಮಾಡ್ತೀರಾ? ತುಂಬ ದಿನ ಇಟ್ಕೊಳಕ್ಕಾಗಲ್ಲಲ್ವ. ತುಂಬ ಕಡೆ ಇನ್ಫಾರ್ಮೇಷನ್ ಕೇಳಿದ್ವಿ, ಎಲ್ಲೋ ಮಿಸ್ಸಿಂಗ್ ಕಂಪ್ಲೇಂಟ್ಸ್ ಕೊಟ್ಟಿಲ್ಲ ಯಾರೂ. ಈ ಸರೌಂಡಿಂಗ್ ಸುತ್ತಮುತ್ತ ಯಾವ ಕಂಪ್ಲೇಂಟ್ಸು ನಮಗೆ ಬಂದಿರಲಿಲ್ಲ. ನೀವು ಮುಂಚೆನೇ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು ತಾನೇ. 24 ಗಂಟೆ ಮನೆಗೆ ಸಿಗಲಿಲ್ಲ, ಅವ್ರು ಬರಲಿಲ್ಲ ಅಂದರೆ ನೀವು ಕಂಪ್ಲೇಂಟ್ ಕೊಡಬೇಕಿತ್ತು. ಅಯ್ಯೋ ಮೇಡಮರೇ, ಪೆದ್ ಮುಂಡೆ ನಾನು ಮೊದಲೇ ಬಂದು ಕೊಡಬೇಕಿತ್ತು, ಗೊತ್ತಾಗಲಿಲ್ಲ ಮೇಡಮರೇ. ಅಯ್ಯೋ, ನನಗನ್ನಿಸ್ದಂಗೆ ನನ್ನ ಮಗಳೇ ನನ್ನ ಮೊಮ್ಮಗನೇ ಅಂತ ಅನ್ನಿಸ್ತದೆ ಮೇಡಮರೇ. ಅಯ್ಯೋ ಯಾವ ನನ್ನ ಮಗಳೇ ಹೊಂಟೋಗ್ಬಿಟ್ಲೆ. ಹಲೋ ಹಲೋ ಹಲೋ, ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಹೋಗಿ. ಅವ್ರು ಸತ್ತವ್ರೆ ಅವರೇ ಅಂತ ಏನ್ರಿ ಗ್ಯಾರಂಟಿ ಹೇಳ್ತೀರಾ? ಅದೇನು ಗ್ಯಾರಂಟಿನಾ ಹೇಳಿ? ಅಲ್ಲ, ನೀವು ಅವ್ರ ಫೋಟೋಸು ಎಲ್ಲ ಕೊಟ್ಬಿಟ್ಟು ನನಗೆ ಡೀಟೇಲ್ಸ್ ಕೊಟ್ಟೋಗಿ, ನಾನು ಕಂಪ್ಲೇಂಟ್ ಎಲ್ಲ ಬರ್ಕೋತೀನಿ. ಅಯ್ಯೋ, ಸತ್ತೋಗಿರೋ ಮಗಳಿಗೆ ನೀ ಯಾವ ಸೀಮೆ ಕಂಪ್ಲೇಂಟ್ ಕೊಡ್ಲಿ ನಾನು? 15 ದಿನದಿಂದ ಟ್ರೈನಿಗೆ ತಲೆ ಕೊಟ್ಟವ್ರೆ ಅಂದರೆ ಎಲ್ಲ ಹಿಂಗೇನಿದೆಯಾ? ನಾನು ಮಗಳೇ ಆಗಿರ್ತಾಳೆ. ಅಕ್ಕ ಅಕ್ಕ ಅಕ್ಕ, ಅಯ್ಯೋ ನಿನ್ನ ಹಂಗೆ ಯಾಕೆ ಅನ್ಕತಿಯಾ? ಹೋಗೊಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬಾ ಹೋಗಿ ಸರ್ನ. ಸತ್ತೋಗಿರೋ ಮಗಳು ಕಂಪ್ಲೇಂಟ್ ಎಲ್ಲಿಂದ ಕೊಡ್ಲಮ್ಮಿ? ಯಾವ ನಂಗೆ ಬೇಡ ಕಣಕ್ಕ, ಓದ ಕಣಕ್ಕ ನನ್ನ ಮೊಮ್ಮಗ. ಈ ಬೇವರ್ಸಿಗಳಿಂದ ನೀನು ಹೋಗಿದ್ದು ನನ್ನ ಒಳಿಯ ಸರಿ ಇಲ್ಲ. ಯವ್ವ, ಹೆಂಗೋ ಒಪ್ಪ ನೋಡ್ಕೊಳಕ್ಕೆ ಆಯ್ತಿರ್ಲಿಲ್ವಾ? ನೋಡ್ಕೊಂಡಿದ್ರೆ ಸೌದೋಗ್ಬಿಟ್ಟಿರೋಣ ದರಿದ್ರು ನನ್ನ ಮಗ. ಅಜ್ಜಿ ಬನ್ನಿ ಬನ್ನಿ, ಕಂಪ್ಲೇಂಟ್ ಬರ್ಕೊಟ್ಟೋಗಿ ಬನ್ನಿ. ಅಕ್ಕ, ಅವ್ರು ಹೇಳ್ತಿರೋದು ಇರ್ಬೋದು ಅಂತ ಹೇಳ್ಬಿಟ್ಟು, ಅವ್ರು ನಿನ್ನ ಮಗಳೇ ಅಂತ ಕಡಾಖಂಡಿತವಾಗಿ ಏನೂ ಹೇಳ್ತಿಲ್ಲ. ಇರ್ಬೋದೇನೋ ಅಷ್ಟೇ ಹೇಳ್ತಿರೋದು. ನೀವು ಯಾಕೆ ಹಿಂಗೆಲ್ಲ ಅಂದರೆ ಯೋಚನೆ ಮಾಡಿದ್ರೆ ನೀವು? ಅಯ್ಯೋ ರಾಮ, ನೋಡಿ ನೀವು ಹಂಗೆಲ್ಲ ಅನ್ಕೊಳಕ್ಕೆ ಹೋಗ್ಬೇಡಿ. ನೋಡಿರಿ, ಇನ್ನೂ ಏನು ಕನ್ಫರ್ಮ್ ಆಗಿಲ್ಲ ತಾನೇ. ಈಗ ಅವ್ರನ್ನ ಟೆಸ್ಟ್ ಮಾಡಿಬಿಟ್ಟು ಪರೀಕ್ಷೆ ಮಾಡಿಬಿಟ್ಟು ಏನು ಎತ್ತ ಅಂತ ಎಲ್ಲನೂ ಹೇಳ್ತಾರೆ. ನೀನು ಕಂಪ್ಲೇಂಟ್ ಕೊಟ್ಬಿಟ್ಟು ಬಾ ಹೋಗು. ಹಲೋ ಹಲೋ, ನನಗನ್ನಿಸ್ದಂಗೆ ಸುಮಿ ಮಗ ಇಬ್ಬರು ಸತ್ತೋಗವ್ರೆ ಅಂತ ಅನ್ನಿಸ್ತದೆ. ಪೊಲೀಸ್ ಸ್ಟೇಷನ್ಗೆ ಬಂದಿದ್ದೆ. ಸುಮಿ ಅವ್ರ ಅಮ್ಮನ ಜೊತೆ ಕಂಪ್ಲೇಂಟ್ ಕೊಡೋಕ್ಕೆ ಕಾಣಿಸ್ತಿಲ್ಲ ಅಂತ ಹೇಳ್ಬಿಟ್ಟು ಪೊಲೀಸ್ನವ್ರು ಹೇಳಿದ್ರು. ಯಾವುದೇ 2 ಬಾಡಿ ಸುಟ್ಟಾಕಿದ್ದೀವಿ ಅಂತ ಹೇಳ್ಬಿಟ್ಟು. ಅವ್ರದ್ದೇನಿಯಾ ಅಂತ ಅನ್ನಿಸ್ತದೆ ನನಗೇನು. ಹೌದೌದೌದು, ಅವ್ರದ್ದೇನಿಯಾ ಅಂತ ಅನ್ನಿಸ್ತದೆ. ಹೌದು. ಯಾರಿಗೂ ಹೇಳ್ಬೇಡ, ಸುಮ್ಕಿರು. ಇನ್ನೂ ಕಂಪ್ಲೇಂಟ್ ತಗೋತಾವ್ರು ಪೊಲೀಸರು.
ನೀನು ಯಾರ್ಗನ ಹೇಳೋದು ಅದೇನಾರ ಆಗೋದು ಅದೆಲ್ಲನೂ ಏನು ಬೇಡ ಸುಮ್ಕಿರು ಸರಿನೇ. ಹ್ಞೂ ಹ್ಞೂ ನನಗೇನೋ ಹೋಗವಳೆ ಅಂತ ಅನ್ನಿಸ್ತದ ಕಣವ. ಹ್ಞೂ ಇಬ್ರು ಟ್ರೈನಿಗೆ ತಲೆ ಕೊಟ್ಬಿಟ್ಟು ಸತ್ತೋಗ್ಬಿಟ್ಟವ್ರಂತೆ. ಡೀಟೇಲ್ಸ್ ಏನೂ ಹೇಳಿಲ್ಲ ಪೊಲೀಸರು, ಇರ್ಬೋದೇನೋ ಅಂತ ಹೇಳೋರು ಅಷ್ಟೇ. ನೀನು ಆಮೇಕಿಂದೆಲ್ಲ ಊರು ತುಂಬ ಹೇಳ್ಕೊಂಡು ಸಾರ್ಕೊಂಬಿಟ್ಟು ಬರ್ಬೇಡ ಸುಮ್ಕಿರು ನೀನು. ಹ್ಞೂ ಸುಮ್ಕೆ ಅದು ಅಲ್ಲಿ ಇಲ್ಲಿ ಇದಾಯ್ತದೆ ವಿಚಾರ ಆಯ್ತದೆ. ಹ್ಞೂ ಆ ಅಮ್ಮನ ಕರ್ಕೊಂಡು ಊರಿಗೆ ಬರ್ತೀನಿ, ಏನು ಹೇಳ್ಬೇಡ. ಸುಟ್ಟಾಕ್ಬಿಟ್ಟವ್ರಂತ ಪೊಲೀಸರೇನೇನಿಯ. ಹೌದೌದು ಸುಟ್ಟಾಕ್ಬಿಟ್ಟವ್ರಂತೆ. ಹ್ಞೂ ಇಲ್ಲ ಇಲ್ಲ ಬದುಕಿಲ್ಲ, ಸುಟ್ಟಾಕ್ಬಿಟ್ಟವ್ರೆ. ಹ್ಞೂ ಸರಿ 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 ಬರ್ತೀನಿ, ಎಲ್ಲ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಕ್ಕ, ಅವಳು ಸುಮ್ಕಿರಕ್ಕ. ಇಲ್ಲ ನಂಗೆ ಅವಳು ತಡ್ಕೊಳಕಾಯ್ತಿಲ್ಲ, ಹೆಣ ಅಂತೂ ಸಿಗ್ಲಿಲ್ಲ. ಅಕ್ಕ ಹೋಗ್ತಾ ದಾರಿನಾಗೆ ಫೋಟೋ ಪ್ರೇಮನ ಮಾಡಿಸ್ಕೊಂಡು ಹೋಗೋಣ ಕಣಕ್ಕ, ಪ್ಲೀಸ್ ಕಣಕ್ಕ, ಫೋಟೋ ಪ್ರೇಮ್ ಮಾಡ್ಸೋಣ. ಅಕ್ಕ ಪೊಲೀಸರು ಕನ್ಫರ್ಮ್ ಆಗೇನು ಹೇಳಿಲ್ವಲ್ಲ? ಅದೆಲ್ಲ ನಂಗೆ ಗೊತ್ತಿಲ್ಲ ಕಣಕ್ಕ, ಅದೆಲ್ಲ ನಂಗೆ ಗೊತ್ತಿಲ್ಲ. ಪ್ರೇಮ್ ಮಾಡಿಸ್ಬೇಕು ನಾನು. ಸರಿ ಕಣಕ್ಕ, ನಿನ್ನಿಷ್ಟ, ನೀನೇ ಮಾಡಿಸ್ಬೇಕು ಅಂತಾರೆ, ನಾನು ಬೇಡ ಅಂತಂದ್ಲೆ. ಸರಿ ನಿಂಗೇನು ಇದಾಯ್ತದೋ ಅದನ್ನೇನಿಯ ಮಾಡಿಸ್ಬಾ. ಅಯ್ಯೋ ಮಗಳೇ, ನನ್ನ ಸಾವು ನೀನು ನೋಡಬೇಕು, ನಿನ್ನ ಸಾವು ನಾನು ನೋಡಬೇಕು. ನಾನೇ ಇನ್ನೂ ಸತ್ತಿಲ್ಲ, ಯಾಕೆ ಸತ್ಬಿಟ್ಟೆ? ಅಯ್ಯವ್ವ ಅನ್ಯಾಯವಾಗಿ ಸತ್ತೋಗ್ಬಿಟ್ಟಲ್ಲೇ. ಮೊಮ್ಮಗನೇ ಬದುಕಿ ಬಾಳ್ಬೇಕಾಗಿದ್ದು, ನೀನು ಯಾಕ್ಲ ಸತ್ತೋದೆ? ಬಾಕ ಸರ್ನ ಏ. ಅಯ್ಯೋ ಮಗಳೇ, ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟಲ್ಲೇ ಮಗಳೇ ಮಗಳೇ. ಅಯ್ಯೋ ಮೊಮ್ಮಗನೇ, ನಮ್ಮನ್ನೆಲ್ಲ ಬಿಟ್ಟು ಹೊಂಟೋಗ್ಬಿಟ್ಟಲ್ಲೋ ಮೊಮ್ಮಗನೇ. ಯವ್ವ ನಿಮ್ಮನ್ನು ನೋಡಿದ್ರೆ ಯಾವ ಹೊಟ್ಟೆ ಎಲ್ಲ ಉರಿದೋಯ್ತದೆ ಕಣ್ರಲ್ಲ. ಎಷ್ಟು ಜೀವನದಾಗೆ ಬಾಳಿ ಬದುಕಬೇಕಾಗಿರೋರು ನೀವು. ಇಷ್ಟು ಸರ್ ನಾವು ಹೊಂಟೋಗ್ಬಿಟ್ರೆ ಹೆಂಗುರ್ಲ, ಹೆಂಗ್ಲಾ ತಡ್ಕೋಬೇಕು ನಿಮ್ಮ ಅಜ್ಜಿ ನಾನು? ಹೇಳ, ನನಗಂತೂ ತಡ್ಕೊಳಕ್ ಆಯ್ತಿಲ್ಲ ಕಣ ಮೊಮ್ಮಗನೇ. ನಿಮ್ಮನ್ನು ಬಿಟ್ಟಂತೂ ಇರೋಕ್ಕಾಯ್ತಿಲ್ಲ ನಂಗಂತೂ. ಯವ್ವ ಯಾಕ್ರಲ್ಲ ಇಷ್ಟು ಬಿರ್ನ ಹೊಂಟೋಗ್ಬಿಟ್ರಿ? ದೇವ್ರಿಗೆ ಕಣ್ಣಿಲ್ವೇ? ನನ್ನ ಕರ್ಕೊಂಡಿದ್ರೆ ನಾನನ್ನ ಬಂದ್ಬಿಡ್ತಿದ್ದೆ. ಇವಾಗ ನನ್ನ ಮಗಳನ್ನ ಮೊಮ್ಮಗನ್ನು ಕಿತ್ಕೊಬಿಟ್ರೆ. ನೋಡ್ದ ಫೋಟೋದಾಗ ನೋಡ್ದ ನನ್ನ ಮೊಮ್ಮಗುನ ಎಷ್ಟು ಚೆನ್ನಾಗಿ ನಗ್ನಗ್ತಾವನೆ. ನನ್ನ ಮಗಳು ನೋಡ್ದೇನಕ್ಕ, ನನ್ನ ಮಗಳು ಮುಖ ನೋಡ್ದೇನಕ್ಕ, ನನ್ನ ಮಗಳು ಮುಖವ ಎಷ್ಟು ಖುಷಿಯಾಗವಳೆ ಅಂತ ಹೇಳ್ಬಿಟ್ಟು. ಅಕ್ಕ ಏನಕ್ಕ ಸತ್ತವ್ರೆ ಅಂದ್ರೆ ನಂಬಕಾಯ್ತದೆ ಕಣಕ್ಕ. ಏಳು ನೀನೇನಿಯ ಅಕ್ಕ, ಈಗ ಸತ್ತವ್ರೆ ಅಂತ ಹೇಳಿದ್ ಯಾರು ನಿಂಗೆ? ಪೊಲೀಸ ಇನ್ನೂ ಕನ್ಫರ್ಮ್ ಮಾಡಿಲ್ವಲ್ಲ? ನಾನು ಕನ್ಫರ್ಮೇನಿಯ ನಂಗೆ ಗೊತ್ತು. ಅಯ್ಯೋ ನನ್ನ ಮಗಳು 15 ದಿನ ಎಲ್ಲೂ ಹೋಗಿರೋಳಲ್ಲ, ನಂಗೆ ಗೊತ್ತು. ಅತ್ತೆ ಏನತ್ತೆ ಇದು? ಯಾಕದೆ ಮಗಳು ಕೊಟ್ಟು ಕಾರ್ ಹಾಕಿದೀಗ? ಪದ್ದಿ ಬಂದೇನೆ ಪದ್ದಿ, ಬಾರೆ ಕುಂತ್ಕ ಬಾರೆ ಪದ್ದಿ. ಅನ್ಯಾಯವಾಗಿ ನನ್ನ ಮಗಳು ಮೊಮ್ಮಗ ಸತ್ತೋಗ್ಬಿಟ್ರು. ನಾನು ಸಾಯ್ಬೇಕಾಗಿರೋ ಟೈಮಾಗ ಅವ್ರು ಸತ್ತೋಗ್ಬಿಟ್ರಲ್ಲೇ ಪದ್ದಿ. ನನ್ನ ಕೈ ತಡ್ಕೊಳಕಾಯ್ತಿಲ್ಲ ಕಣ್ಲೆ ಪದ್ದಿ. ಅವ್ರ ಸಾವನ್ನ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ಕಣ್ಲೆ ಪದ್ದಿ. ಸತ್ತೋಗ್ಬಿಟ್ರು 15 ದಿನದಿಂದೆ. ನೆನ್ನೆ ತಾನೇ ಪೊಲೀಸರು ಸುಟ್ಬಿಟ್ರಂತೆ ಕಣಮ್ಮಿ, ಅನಾಥ ಶವಗಳು ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ನೆನೆಯ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡನಿ ಅಂತ ಅನ್ಕೊಂಡೋಳು. ಅಯ್ಯೋ ಬಿಡು, ಎಲ್ಲೋ ಇಲ್ಲೇ ಇತ್ತಲ್ಲ ಅಡ್ಡಾಡ್ಕೊಂಡು ಅಂತ ಮನೆಯಾಗ ಸುಮ್ಮನೆ ಇದ್ದೆ. ಹೀಗೆ ನೋಡಿದ್ರೆ ಸತ್ತೇ ಹೋಗ್ಬಿಟ್ಟವಳು ಕಣಮ್ಮಿ. ಹೆಣ ಅಂತೂ ಸಿಗ್ಲಿಲ್ಲ, ಅದಕ್ಕೆ ಫೋಟೋ ಪ್ರೇಮನ ಮಾಡಿಸ್ಕೊಂಬಂದೆ ಇಬ್ರು ಜೊತೆಯಾಗಿರೋದನ್ನ. ಹೆಂಗೋನುವೆ ಹಾರ ಹಾಕ್ಬಿಟ್ಟು ಒತ್ತನ ದುಃಖ ಕಳ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಅಯ್ಯೋ ನನ್ನನ್ನು ಕರ್ಕೊಬಾರ್ದಾಗಿತ್ತ ಶಿವ. ನನ್ನ ಮಗುನ ನನ್ನ ಮಗಳನ್ನ ನನ್ನ ಮೊಮ್ಮಗನ ಕರ್ಕೊಬಿಟ್ನಲ್ಲ ಪದ್ದಿ. ನಾನಂತೂ ಇನ್ನು ಪೂಜೆನೂ ಮಾಡೋಕ್ಕಿಲ್ಲ ಹೋಗಮ್ಮಿ. ಅತ್ತೆ ಇದೇ ನಿಂಗೆ ಹೇಳ್ತಿದ್ದೀರಾ? ಪೊಲೀಸರು ಕನ್ಫರ್ಮ್ ಮಾಡಿದ್ರ ಇವ್ರೇನಿ ಅಂತ ಹೇಳಿ? ನಮ್ಗೆ ಹೇಳ್ದಂಗೆ ಹೆಣ ಹೆಂಗ್ ಸುಟ್ಬಿಟ್ರಂತವ್ರು? ಅಮ್ಮಿ ಪದ್ದು ಇವ್ರೆ ಅಂತ ಏನು ಕನ್ಫರ್ಮ್ ಮಾಡಿಲ್ಲ, ಸುಮ್ಕಿರಿ. ಇನ್ನಂದ್ರೆ ಇವ ಅಕ್ಕ ಸುಮ್ಕೆ ಜೋರಾಗಿ ಅಳುತ್ತೈತೆ. ಅವ್ರ ಪೊಲೀಸರು ಏನು ಹೇಳಿದ್ರು ಅಂದ್ರೆ, ಕಂಪ್ಲೇಂಟ್ ಕೊಟ್ಟೋಗಿ ಟ್ರೈನ್ಗೆ ಯಾರೋ ತಲೆ ಕೊಟ್ಬಿಟ್ಟು ಇಬ್ರು ಸತ್ತೋಗ್ಬಿಟ್ಟವ್ರೆ 15 ದಿನದ ಹಿಂದೆ. ಇವರು ಅಂದ್ರೆ ಯಾರೋ ಹುಡುಗಿನೇನಂತೆ ಸತ್ತಿರೋದು. ಅದಕ್ಕೆ ನಮ್ಗೇನು ಕನ್ಫರ್ಮ್ ಇಲ್ಲ. ಒಂದು 15 ದಿನ ಹೆಣ ಇಕ್ಕೊಂಡ್ವಿ, ಯಾವುದು ಮಿಸ್ಸಿಂಗ್ ಕೇಸ್ ಎಲ್ಲೂ ಅಕ್ಕಪಕ್ಕ ಬಂದಿರಲಿಲ್ಲ. 15 ದಿನ ಕಾದ್ಬಿಟ್ಟು ನೆನ್ನೆ ದಫನ್ ಮಾಡ್ಬಿಟ್ವಿ ಹೆಣಗಳನ್ನ ಅಂತ ಹೇಳಿದ್ರು ಅಷ್ಟೇನಿಯ. ಇವರೇ ಅಂತ ಏನು ಹೇಳಿಲ್ಲ. ಇವ ಅಕ್ಕ ಹಿಂಗೆ ಹೇಳಿದ್ರೆ ಸುಮ್ಮನೆ ಇಲ್ವಲ್ಲ, ಬುಡ್ಕತಾಯಿ ಸುಮ್ಕೆ ಎಷ್ಟು ಹೇಳಿದ್ರು. ಏ ಅತ್ತೆ, ನಿಮ್ಗೆ ಅದಕ್ಕೆ ತಲೆನಾಗ ಬುದ್ಧಿ ಕಮ್ಮಿ ಅನ್ನೋದು. ಅಲ್ಲ ಅವ್ರು ಯಾಕೆ ಸಾಯ್ತಾರೆ? ತಲೆ ಕೊಟ್ಬಿಟ್ಟು ಸಾಯ ಅಂತಾರ ಅವರು, ನಮ್ಮನ್ನ ಸಾಯಿಸ್ತಾರೆ ಅಷ್ಟೇ. ಎದೊಳಿನ ಯಾಕೆ ಫೋಟೋ ಕಾರ ಹಾಕೊಂಡು ಮನೆ ಮುಂದೆ ಕುತ್ಕೊಂಡಿದ್ದು? ಏನತ್ತೆ ನಿಮ್ದು ಉತ್ತಾರ? ನಿಮ್ದು ಅವ್ರೇನು ಸತ್ತವ್ರೆ ಅಂತ ಕನ್ಫರ್ಮ್ ಮಾಡಿಲ್ವಲ್ಲ? ಕಂಪ್ಲೇಂಟ್ ಕೊಟ್ಬಿಟ್ಟು ಬಂದಿರಲ್ಲ, ನೋಡ್ಕೊತಾರೆ ಬನ್ನಿ ನೀವು. ಅವ್ರು ಹುಡುಕ್ತಾರೆ ಪೊಲೀಸರು. ನೀವು ಅದನ್ನ ಬಿಟ್ಬಿಟ್ಟು ಹಿಂಗೆ ಬಾಯಿ ಬಡ್ಕೊಂಡು ಹಿಂಗೆ ಕುಂತ್ಕೊಂಡ್ರೆ ಬಂದ್ಬಿಟ್ಟದ ನಿಮ್ಗೆ. ಹೋಗಿರೋದು ಹೇಳಿ ನೀವು. ಇದೊಳ್ಳೆ ಸಂಡಾಗಿ ಬಡ್ಕೊಂತಿದ್ದೀರಪ್ಪ ನೀವಂತೂ. ಎದೊಳಿ ಅತ್ತೆ, ಎದೊಳಿ ಯಾಕೆ ಎದೊಳಿ ಸುಮ್ಕೇನೆನಿಯ? ನಿನ್ಗೇನೇ ಗೊತ್ತು ಎತ್ಕಳ್ಳು ಸಂಕಟ ಏನು ಅಂತ ಹೇಳ್ಬಿಟ್ಟು ಹೋಗವ್ರೆ ಅಂತ ಅನ್ನಿಸ್ತಾ ಇತ್ತು. ನನಗೆ ಮನ್ಸಿಗೆ ಅನ್ನಿಸ್ತಾ ಇತ್ತು, ಒಳಗೆ ಅನ್ನಿಸ್ತಾ ಇತ್ತು ನನಗೆ. ನೀನು ಸುಮ್ಮನಿದ್ರೆ ಆಯ್ತು ನೀನು. ನನಗೆ ಗೊತ್ತು ನನ್ನ ಮಗಳು ಬದುಕಿಲ್ಲ ಅಂತ. ಪೊಲೀಸರು 15 ದಿನದ ಹೆಣ ಸಿಗ್ದಾಗೇನಿಯ ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ಸಿಗೋರೇನೋ. ನೋಡಮ್ಮಿ ನನ್ನ ದುಃಖ ಆಗ ಹೋಗೋ ತನಕ ಒಳಗೆ ಬಿಟ್ಬಿಡು ನನ್ನ. ಅಯ್ಯೋ ಮಗಳೇ ಹೋಗ್ಬಿಟ್ಟಲ್ಲೇ ನೋಡ್ದೇನೆ ನೀನು ಸತ್ರೆ ಕಣ್ಣೀರು ಹಾಕಕ್ಕೆ. ಇಬ್ರಣ್ಣ ಇಬ್ಬಿಬ್ರು ಬ್ರತ್ಕಿಗಳು, ಅವ್ರ ಮಕ್ಳುಗಳು ಎಲ್ಲ ಇದ್ರು ಒಬ್ರು ಒಂದು ಕಣ್ಣೀರು ನೀನು ಹಾಕ್ತಿಲ್ವಲ್ಲೇ ಮಗಳೇ. ಅತ್ತೆ ಸತ್ತಿಲ್ದಿರೋರ್ಗೆ ಯಾರನ್ನ ಕುಂತ್ಕೊಂಡು ಹೇಳಕ್ ಆಯ್ತದೆ? ಇದೊಳ್ಳೆ ಸಂದ ಕೇಳ್ತಿರಲ್ಲ. ಅಮ್ಮ ಏನಮ್ಮ ಇದು? 15 ದಿನದಿಂದ ನಿಮ್ಮ ಅತ್ತೆ ಮಗ ಇಬ್ರು ಕಾಣ್ತಿಲ್ವಂತೆ ಕಣ್ಮಗ. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದಕ್ಕೆ 15 ದಿನದಿಂದ ಯಾರನ್ನೂ ಸತ್ತೋಗಿದ್ರು. ಟ್ರೈನಿಗೆ ತಲೆ ಕೊಟ್ಬಿಟ್ಟು ಮುಖ ಗುರು ಸಿಗ್ತಾ ಇರಲಿಲ್ಲ. 15 ದಿನ ಕಾದ್ವಿ, ಯಾರು ಸಿಗ್ಲಿಲ್ಲ. ಅಕ್ಕಪಕ್ಕ ಯಾವ ಕಂಪ್ಲೇಂಟು ಕೊಟ್ಟಿರಲ್ಲ, ಮಿಸ್ಸಿಂಗ್ ಕಂಪ್ಲೇಂಟು. ಅದಕ್ಕೆ ಸುಟ್ಟಾಕ್ಬಿಟ್ವಿ ಅಂತೇನೋ ಹೇಳಿದ್ರಂತೆ. ಅದಕ್ಕೆ ನೀನು ಕಂಪ್ಲೇಂಟ್ ಕೊಡಕ್ಕೆ ಹೋಗಿತ್ತಂತ ನಿಮ್ಮ ಅಜ್ಜಿ. ನನ್ನ ಮಗಳೇ ಸತ್ತೋಗ್ಬಿಟ್ಟವಳೆ ಅಂತ ಕುಂತ್ಕೊಂಡು ಬಾಯ್ ಬಡ್ಕೊತಾ ಇರೋದು ನೋಡು. ಅಯ್ಯೋ ಅಜ್ಜಿ ಹೋಗತ್ತಾಗೆ, ನಿಮ್ಗೇನು ತಲೆ ಕೆಟ್ಟೈತಾ? ಹಾರಾಕ್ಬಿಟ್ಟಾರ ನಂಗೆ ಹೇಳ್ತಾರ?
ಅವ್ರೇ ಅಂತ ಹೇಳ್ಬಿಟ್ಟು ಏನಾರ ಹೇಳಿದ್ರ ಮನೆ ಮುಂದೆ ಕುಂತ್ಕೊಂಡಿದ್ದು ಏನಜಿ ಇದು ಇನ್ನೇನು ಹೊಸ ವರ್ಷ ಐತೆ ನಾಳೆ ಬಿಟ್ಟು ನಾಡದು ನೀವು ಹಿಂಗೆ ಕುಂತ್ಕೊಂಡೆಲ್ಲ ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಡು ಬರ್ತೀನಿ ಸುಮ್ಕಿರಿ ನೀವು ಇವ್ನಿಗೆ ಹೊಸ ವರ್ಷ ಚಿಂತೆ ಬೇವರ್ಸಿ ನನ್ನ ಮಗಂಗೆ ಆದ್ರೆ ಅಲ್ಲಿ ನಾನು ಹೋಗೋಳಲ್ಲ ನನ್ನ ಮಗಳು ನನ್ನ ಮೊಮ್ಮಗ ಅದಕ್ಕೇನು ಉತ್ತರ ಕೊಟ್ಟಿಯೇ ಲೋ ಮಗ ಅದೇನೋ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ವಿಚಾರ ಮಾಡ್ಕೊಂಬಿಟ್ಟು ಬಾರ್ಲ ಇಲ್ಲಿ ಸುಮ್ಮನೆ ಯಾಕೆ ಕೂಗಾಡ್ತಾ ಇತ್ತು ನಿಮ್ಮ ಅಜ್ಜಿ ನಿಂಗೆ ಗೊತ್ತಿಲ್ವೇ ನಿಮ್ಮ ಅಜ್ಜಿ ಕತೆ ಹೋಗೊಂದು ಹೆಜ್ಜೆ ಪೊಲೀಸ್ ಸ್ಟೇಷನ್ ಹೋಗ್ಬಿಟ್ಟು ಏನು ಎತ್ತ ಅಂತ ವಿಚಾರ ಮಾಡ್ಕೊಂಬಿಟ್ಟು ಬಾ ನೋಡಿ ನಿಮ್ಮ ಅಜ್ಜಿ ಬಂದ್ಬಿಟ್ಟು ಈಗ ಇರೋರ್ಗೆಲ್ಲ ಗಾಬರಿ ಮಾಡ್ಬಿಡ್ತದೆ ಪಾಪ ಇನ್ನ ಲೋಕ್ಸ್ಮು ಹಂಗೇನ್ಯಾ ಸುಮಿ ಗಂಡ ನಿಮ್ಮ ಮಾಮ ಎಲ್ರಿಗೂ ತಲೆ ಕೆಡಿಸ್ಬಿಡ್ತದೆ ಹೋಗ್ ಸರ್ನ ಪೊಲೀಸ್ ಸ್ಟೇಷನ್ ಏನೋ ವಿಚಾರ ತಿಳ್ಕೊಂಬಿಟ್ಟು ಬಾ ಹೋಗು ಸರಿ ಈಗಲೇ ಹೋಗ್ಬಿಟ್ಟು ಬರ್ತೀನಿ ರಮ್ಮ ಅಯ್ಯೋ 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 ಇಲ್ಲಿ ನನ್ನ ಮಗಳು ಸತ್ತು ಬಿದ್ದವಳೆ ಯಾರಿಗೊನ್ವೆ ನಿಮಗೆ ಲೆಕ್ಕನೇನೇ ಇಲ್ಲ ಅಲ್ವಾ ನೋಡು ನಿಮ್ಮ ಪಾಡು ನೀವು ಆರಾಮಾಗಿ ಓಡಾಡ್ಕೊಂಡಿದ್ದೀರಾ ಅಯ್ಯೋ ನಿಮ್ಮ ಅಜ್ಜಿ ಮತ್ತೆ ಕಿವಿಗೆ ಹಾಕಬೇಡ ಸುಮ್ಕ ಹೋಗ್ಲಾ ಅಲ್ಲ ಕಂಡ್ಲೆ ಟ್ರೈನಿಗೆ ತಲೆ ಕೊಟ್ಬಿಟ್ಟು ಸತ್ತೋಗಂತಾರಿಲ್ಲ ನಿಮ್ಮ ಅತ್ತೆ ಮಗ ಇಬ್ರು ನೀನು ಕಂಡಿಲ್ವೇನ ಅವ್ರನ್ನ ಅವ್ರು ಮೊದಲೇ ಕಿಲಾಡಿ ಬಡ್ಡಿಗಳು ಅವ್ರು ಸಾಯ್ತಾರೆ ಅಂದ್ರೆ ನನ್ನ ಕೈ ನಂಬಕ್ಕೆ ಏನೇ ಆಗಕ್ಕಿಲ್ಲ ಅವ್ರು ಯಾಕಲ ಸಾಯ್ತಾರೆ ಸಾಯಿಸ್ತಾರೆ ಅಷ್ಟೇ ನೀ ಹೋಗ್ಬಿಟ್ಟು ಹೋಗಿ ಸುಮ್ಕೇನೇನಿಯಾ ಸರಿ ಸರಿ ನಮ್ಮ ಒಂದು ಅರ್ಧ ಗಂಟೆನೂ ಆಗಲ್ಲ ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ ವಿಚಾರ ಮಾಡ್ಕೊಂಡಿರು ಏನು ಎತ್ತ ಅಂತ ಇನ್ಫಾರ್ಮೇಷನ್ ತಿಳ್ಕೊಂಬಿಟ್ಟು ಬರ್ತೀನಿ ಈ ಅಜ್ಜಿ ಸುಮ್ಮನೆ ಫೋಟೋನೇ ಇಟ್ಕೊಬಿಟ್ಟು ಬಂದ್ಬಿಟ್ಟೈತಲ್ಲ ಅಯ್ಯೋ ನಮ್ಮ ಅಜ್ಜಿ ₹1 ಆ್ಯಕ್ಟಿಂಗ್ ಮಾಡು ಅಂದರೆ ₹100 ಆ್ಯಕ್ಟಿಂಗ್ ಮಾಡ್ತಾಳೆ ಇರು ಒಂದೇ ಯಪ್ಪ ಅತ್ತೆ ಅವ್ನು ಪೊಲೀಸ್ ಸ್ಟೇಷನ್ ತಗೋಗವನೆ ಕರೆಕ್ಟಾಗಿ ವಿಚಾರ ಮಾಡ್ಕೊಂಬಿಟ್ಟು ಬರ್ತಾನೆ ನೀವು ಸುಮ್ಮನೆ ಎದೊಳಿ ಯಾಕೆ ಎತ್ಕೊಳ್ಳಿ ಫೋಟೋನ ಅಯ್ಯೋ ಆರ ಇಲ್ಲ ತೆಗ್ದಾಕ್ತೀನಿರು ಏಯ್ ಕತ್ರು ಸಾಕ್ಬಿಡ್ತೀನಿ ಪದ್ಯ ಮುಟ್ಟಿದ್ರೆ ಬೋಟನ ಅತ್ತೆ ಯಾಕೆ ಹಿಂಗ ಆಡ್ತಿದ್ರೆ ಎಣ ಅಂತೂ ಸಿಗ್ಲಿಲ್ಲ ಫೋಟೋ ಮುಂದೆ ಎಳಕು ಬಿಡಕ್ಕಿಲ್ವಾ ನೀನು ಈಗ ಒಂದು ಊನರ ನಿಂದುಡಕ್ ತಂದ ನಾನು ಫೋಟೋ ನಿಂದುಡಕ್ ತಂದ ನಾನು ನಂದುಡಕ್ ತಾನೆ ತಂದಿದ್ದು ಬಿಡು ಸುಮ್ಕೇನೆಯ ನಾನು ಹತ್ಕೊಂಡು ನಾನು ದುಃಖ ಮಾಡ್ಕತ್ತೀನಿ ನಿಮ್ಗಳಕ್ಕಾಗಕ್ಕಿಲ್ಲ ತಾನೆ ಹೋಗ್ರಿ ನಿಮಗೆ ನನ್ನ ಮಗಳು ಹೋಗಿದ್ದು ಖುಷಿನೇನೆಯ ನಂಗೆ ಗೊತ್ತು ಹೋದ್ಲು ಬಿಡು ಅವಳಿಂದ ಯಾವ ಪ್ರಯೋಜನನೂ ಇಲ್ಲ ಅಂತ ಹೇಳ್ಬಿಟ್ಟು ನಿನ್ಗಂತೂ ಖುಷಿನೇನೆಯ ನನಗೆ ಗೊತ್ತಿರೋ ವಿಷಯನೇನೆಯ ಆಯ್ತು ಬಿಡಿ ನೀವೇನು ಅಳಬೇಡಿ ನಾನು ಹತ್ಕತ್ತೀನಿ ತಾನೆ ಹೋಗು ನಿನ್ನ ಗಂಡಂಗು ಎಲ್ರಿಗೂ ಫೋನ್ ಮಾಡಿ ಹೇಳೋಗು ಸರ್ನ ಅಯ್ಯೋ ಪುದ್ದಿ ನಿಮ್ಮ ಅತ್ತೆ ಏನು ಕೇಳೋದಿಲ್ಲ ಅದೆಲ್ಲ ಗೊತ್ತಾಗಂಟ ಸುಮ್ಮನಿರು ಪೊಲೀಸರು ನಿನ್ನ ಮಗ ಹೋಗೋನಲ್ಲ ಇನ್ನೊಂದು ಕಿತ ಎಲ್ಲ ತಿಳ್ಕೊಂಬಿಟ್ಟು ಬರಲಿ ಸುಮ್ಕಿರು ನಿಮ್ಮ ಅತ್ತೆ ಶಾನೆ ಬೇಜಾರು ಮಾಡ್ಕೊಂಡು ತಲೆ ಕೆಡಿಸ್ಕೊಬಿಟ್ಟೈತೆ ಆಗದಾಗಲಿ ನೀನು ಯಾಕೆ ಕಿತ್ತಾಕಿ ಇವಾಗ ಕುಂತ್ಕೊಳ್ಳೋದೇನೋ ನಿಮ್ಮ ಅತ್ತೆಗೆ ಏನು ಬೇಕೋ ಅದು ಮಾಡ್ಕೊಳ್ಳಿ ಆಮೇಲೆ ನೋಡೋಣ ಸುಮ್ಕಿರು ಅಮ್ಮತ್ತೆ ಅಂತೂ ಸೈಕೋ ಅಂದರೆ ಸೈಕೋ ಏನು ಹೇಳಿದ್ ಕೇಳಕ್ಕಿಲ್ಲ ಒಬ್ರು ಇರ್ತಾರಲ್ಲ ಮನೆಗೆ ಏನಪ್ಪ ಮಾಡನಿ ಹಂಗೇನೇ ಎಲ್ರಿಗೂ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಂಗೇನೆ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ರಪ್ಪ